ಒಂದು ರೂಮ್ಗೆ 5ರಿಂದ 6 ಮೂಟೆ ಸಿಮೆಂಟ್ ಬೇಕಂತೆ. ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟು ಕೆಲಸ ಮಾಡಿದರೆ ಕೊಂಡು ತಿಳಿ ಮಾಡ್ತಾ ಇದ್ದೀರಾ ರಂಜಾನ್? ತೆಗ್ದು ರಪ 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 ಅಂತ ಹೊಳಿಬೇಕಂತೆ. ಹೆಂಗೆ ಮಾಡಿದ್ರೆ ಅಂತ ಕೊಂದ್ರೆ ಅರ್ಧ ಇಂಚು ಮಾತ್ರ ಗಿಲವ್ ಮಾಡಬೇಕಂತೆ. ಇವೆಲ್ಲ ನಮಗೆ ನೋಡಿ ಫ್ರೆಂಡ್ಸ್, ಇವತ್ತಿಂದ ಸ್ಕೂಲ್ ಸ್ಟಾರ್ಟ್ ಆಗಿದೆ. ಹೋಯ್ತವ್ರೆ ಮಕ್ಕಳು ಸ್ಕೂಲ್. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿಂದ ನಮ್ಮನೆ ಗಿಲವ್ ಮಾಡ್ತಿದ್ದಾರೆ. ಅವ್ರಿಗೆ ಟೀ ತೊಗೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಟೀ ಕೊಟ್ಬಿಟ್ಟು ಹೇಗೆ ಕೆಲಸ ಮಾಡ್ತಿದ್ದಾರೆ ಅಂತ ನೋಡ್ಕೊಂಡು ಬರೋಣ. ತಗೊಂಡೋಗ್ತಾ ಇದ್ದೀನಿ ಟೀ ಕೊಟ್ಬಿಟ್ಟು ಬನ್ನಿ ಎಷ್ಟು ಕೆಲಸ ಮಾಡ್ತಿದ್ದಾರೆ ನೋಡ್ಕೊಂಡು ಬರೋಣ. ಬೆಳಗ್ಗೆಯಿಂದ ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಫ್ರೆಂಡ್ಸ್. ತಿಂಡಿ ಎಲ್ಲ ಆಯಿತು. ಇವತ್ತು ತಿಂಡಿ ವಚನಿಗೆ ಪ್ಲಸ್ ಬೆಂಡೆಕಾಯಿ ಪಲ್ಯ ಮಾಡಿದ್ದೆ. ನಮ್ಮ ಕಡೆ ಫೇವ್ರೆಟ್ ಡಿಶಸ್ ಬೆಂಡೆಕಾಯಿ ಪಲ್ಯ. ಬನ್ನಿ ನೋಡೋಣ. ಇವಾಗ ಸ್ಟಾರ್ಟ್ ಮಾಡಿದ್ದಾರೆ ಕೆಲಸನ. ಇವನೇ ಅರ್ಮಾನು, ಚೋಟು ಅಂತ ಕರಿತೀವಿ. ಇವನೇ ಕಿರಿಯ ವ್ಯಕ್ತಿ ಕೆಲಸ ಮಾಡ್ತಾ ಇರೋದಕ್ಕೆ. ಓ ಮೈ ಗಾಡ್, ಮೇಲೆ ಸ್ಟಾರ್ಟ್ ಮಾಡಿದ್ದಾರೆ. ಇಷ್ಟು ಮಾಡಿಬಿಟ್ಟಿದ್ದಾರೆ ಆಗಲೇ. ನೀವು ನೋಡಿಲ್ಲ, ಇಷ್ಟು ದಿನದಿಂದ ಹೊಸ್ದಾಗಿ ಇವತ್ತು ಬಂದಿರೋದು ಕೆಲಸಕ್ಕೆ. ಇವರು ಟೀ ಕೊಟ್ಟಿದ್ದಾಯಿತು. ಟೀ ಕುಡಿತಾವನೆ ಹರ್ಮಾನು. ನೋಡಿ ಹಿಂಗೆಲ್ಲ ಕೆಳಗಡೆ ಚೀಲನೂ ಹಾಸ್ಕೊಳ್ದೆ ಕೆಲಸ ಮಾಡ್ತಾವ್ರೆ, ಬರೀ ಸೈಡಲ್ಲಿ ಹಾಸ್ಕೊಂಡು. ಈ ಥರ ತೆಗ್ದು ರಪ 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 ಅಂತ ಹೊಳಿಬೇಕಂತೆ. ಹೆಂಗೆ ಹೊಡೆದ್ರೆ ಅಂತ ಕುತ್ಕೊಳ್ಳೋದು. ನೋಡಿ ಹೊಡಿತಾವ್ರೆ. ಮತ್ತು ಹಿಂಗೆ ನೋಡಿ ಫ್ರೆಂಡ್ಸ್, ಯಾವುದೇ ಗಿಲವ್ ಮಾಡಬೇಕು ಅಂದರೆ ಅರ್ಧ ಇಂಚು ಮಾತ್ರ ಗಿಲವ್ ಮಾಡಬೇಕಂತೆ. ಇವೆಲ್ಲ ನಮಗೇನು ಗೊತ್ತು, ಇವ್ರು ಮಾಡೋರೆ ನಮ್ಗೆ ಹೇಳ್ಕೊಡ್ಬೇಕು. ಅದು ಹೇಗೆ ಮಾಡ್ತಾರೆ ಅಂತ ನೋಡೋಣ. ಫಿನಿಶಿಂಗ್ ಆದಮೇಲೆ ಗೊತ್ತಾಗುತ್ತೆ ಮಾಡಿರೋ ನೀಟಾಗಿ ಅಂತ. ರಂಜಾನ್ ಎಷ್ಟು 5 ಗಂಟೆ ಮಾಡ್ತೀರಾ? 5 ಗಂಟೆ 5 ಕಾಲು ಅಷ್ಟೇ ಅಂತ. ಈಗ ಏನೇನು ಹಾಕೊಂಡು ತಿಳಿ ಮಾಡ್ತಾ ಇದ್ದೀರಿ? ಏನೇನು ಹಾಕೊಂಡು ತಿಳಿ ಮಾಡ್ತಾ ಇರೋದು ಈಗ? ಸುಣ್ಣ ಮತ್ತೆ ಸಿಮೆಂಟಾ ಹಾಕೊಂಡು ತಿಳಿ ಮಾಡ್ತಾ ಇದ್ದೀರಾ ರಂಜಾನ್? ಆಮೇಲೆ ಬರೀ ಸಿಮೆಂಟ್ ಒಂದೇನಾ? ಸುಣ್ಣ ಹಾಕೋತೀನಿ ಅಂತ ಅಂದ್ರಿ. ಸೀಲಿಂಗ್ ನಹಿ, ಸುಣ್ಣ ಸೀಲಿಂಗ್ ಅಲ್ವಾ? ಸೀಲಿಂಗ್ ಹಾಕ್ತಿರೋ ಇಲ್ವೋ? ಸುಣ್ಣನ ಸೀಲಿಂಗ್ ಹಾಕ್ತಿರೋ ಇಲ್ವೋ? ಕೊಟ್ಬಿಟ್ಟು ಬರಬೇಕು. 3:30 ಆಗಿದೆ. ಇವಾಗ ಒಂದ್ಸರಿ ಟೀ ಕೊಟ್ಬಿಟ್ಟು ಬರೋಣ ಬನ್ನಿ. 3:30ಗೆ ಬೆಳಗ್ಗೆಯಿಂದ ಎಷ್ಟು ಕೆಲಸ ಮಾಡಿದ್ದಾರೆ ನಿಮಗೆ ತೋರಿಸ್ತೀನಿ. 3:30ಇಂದ ಬೆಳಗ್ಗೆ ಎಷ್ಟು ಕಲಿಸ್ಕೊಂಡಿರೋದ್ರಲ್ಲಿ ಇಷ್ಟ ಐತೆ. ರಂಜಾನ್ ಟೀ ಚಾಪಿಯೋ ಅನ್ಬೇಕಂತೆ ಫ್ರೆಂಡ್ಸ್. ನನಗೂ ಗೊತ್ತಿಲ್ಲ ಚಾಪಿಯೋ ಅಂದರೆ ಟೀ ಕುಡಿ ಅಂತ ಅರ್ಥ ಅಂತೆ. ಅವರೇ ಹೇಳ್ಕೊಟ್ಟಿರೋದು ನನಗೆ. ರಂಜಾನ್ ಟೀ ಪಿಯೋ ಅಂದರೆ ಟೀ ಕುಡಿಯಲ್ಲ, ಚಾ ಪಿಯೋ ಅಂದರೆ ಟೀ ಕುಡೀರಿ ಅಂತ ಅಲ್ವಾ? ಹ್ಞೂ ಅಂತೆ. ನಮ್ಮ ರಂಜಾನ್ ಭಯ್ಯ ಹೇಳ್ತಿರೋದು. 3:30 ಬೆಳಗ್ಗೆಯಿಂದ 3:30 ತನಕ ಇಷ್ಟು ಕೆಲಸ ಮಾಡೋರೆ. 2ನೇ ಟೀ ಟೈಮ್ ಫ್ರೆಂಡ್ಸ್. ಇದು 2ನೇ ಟೀ ಟೈಮ್. ಬನ್ನಿ ಎಲ್ಲ ಟೀ ಕುಡೀರಿ. ಏನಪ್ಪ ನೋಡು, ನಮ್ಮ ಅರ್ಮಾನು ಸಾಂಗ್ ಹೇಳ್ತಾ ಇದ್ದಾನೆ ಫ್ರೆಂಡ್ಸ್. ಅದು ಯಾವುದೋ ಸಾಂಗ್ ಅಂತ ಹೇಳು ಅರ್ಮಾನು.
ಯಾಮ ಅಂತೆ ನನ್ನ ಅಮ್ಮ ಅಂತ ಕರೀತಾನೆ ಅವನು. ತಗೋಪರ್ಮನು ನಿಂತು ಕುಡಿ, ತಗೊಳ ಕುಡಿಯೋ. ಅವ್ರ ಮನೆಗೆ ಬಿಸಿಲಿಲ್ಲ, ಬೆಂಕಿ ಇಲ್ಲ, ಟೋಪಿ ಬೇಕಂತೆ ನೋಡಿ. ನೋಡಿ ನಿಂತ್ಕೊಳ್ಳಿ. ಮೂರುವರೆ ತನಕ ಇಷ್ಟು ಕೆಲಸ ಮಾಡೋರೆ. ಈ ಕಡೆನೂ ತೋರಿಸ್ಬೇಕು ಅಲ್ವಾ? ವಾವ್, ಸೂಪರಾಗಿ ಕಾಣಿಸ್ತೈತೆ ನನಗಂತೂ. ಗಿಲೋ ಸುಣ್ಣ ಅಂತೆ ಇದು. ಗಿಲೋ ಮಾಡ್ಬೇಕಾರೆ ಅರ್ಮನ್ ಬಾಯ್ಲಿ ಅರ್ಮನ್ ಇದೊಂಚೂರು ತೋರ್ಸೋ, ಓಪನ್ ಮಾಡು. ಹಾಂ, ನಮ್ಮ ಅರ್ಮನ್ ಓಪನ್ ಮಾಡ್ತಿದ್ದಾನೆ. ಇಲ್ಲಿ ಓಪನ್ ಮಾಡು. ಓಪನ್ ಅವನಿಗೆ ಅರ್ಥ ಆಯ್ತಾಯಿಲ್ಲ ಫ್ರೆಂಡ್ಸ್ ಕನ್ನಡ. ನಾನು ಓಪನ್ ಮಾಡು ಅಂದರೆ ಕ್ಲೋಸ್ ಮಾಡ್ತಾವನೆ. ನಿಮಗೆ ತೋರ್ಸೋಕ್ಕೆ ಅಂತ ನೋಡಿಲಿ, ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ. ಇದು ಸುಣ್ಣ ಅಂತೆ. ಇದನ್ನು ಮತ್ತು ಸಿಮೆಂಟನ್ನು ಮಿಕ್ಸ್ ಮಾಡಿಕೊಂಡು ಗಿಲೋ ಮಾಡ್ತಾರೆ. ಅಯ್ಯೋ, ಅರ್ಮನ್ ಕೈನೇ ಹಾಕ್ಬಿಟ್ಟ ಫ್ರೆಂಡ್ಸ್. ಅರ್ಮನ್ ಬೊಬ್ಬೆ ಬರಲ್ವೇನೋ? ಬೊಬ್ಬೆ ಬರಲ್ವಾ? ಈ ಅರ್ಮನು, ಈ ರಂಜಾನು ಬಿಹಾರ್ ಫ್ರೆಂಡ್ಸ್. ಈ ರಾಜೇಶ ಮಾತ್ರ ಉತ್ತರ ಪ್ರದೇಶ ಅಂತೆ. ಚೆನ್ನಾಗಿ ಕೆಲಸ ಮಾಡ್ತಾರೆ. ಒಂದು ರೂಮ್ಗೆ 2 ದಿನ ಬೇಕಲ್ವಾ? ಇಲ್ಲ, ಈ ಬ್ಯಾಲೆನ್ಸ್ ಮಾಡ್ಕೊಂಡು ಹಾಕಿ. ರಂಜಾನ್ ಅಲ್ಲಿ ನೋಡಲ್ಲಿ, ಅಲ್ಲಿ ವೈಟ್ ಕಲರ್ದು ಚೀಲದ್ದು ಬಿದ್ದೈತೆ, ತೆಗೆಯಪ್ಪ. ಗುಡ್. ಒಂದು ರೂಮ್ಗೆ 5 ರಿಂದ 6 ಮೂಟೆ ಸಿಮೆಂಟ್ ಬೇಕಂತೆ. ಇವಾಗ ಅವರು ಎಷ್ಟು ಮೂಟೆ ಮುಗಿಸವ್ರೆ ಅರ್ಧ ರೂಮ್ಗೆ ಅಂತ ತೋರಿಸ್ತೀನಿ ಬನ್ನಿ. ಅರ್ಮಾನ್, ಎಲ್ಲಾದು ಚೀಲಗಳು? ಇಲ್ಲೊಂದು ಚೀಲ ಬಿದ್ದವ್ದೆ, ಇದೊಂದು 2, ಇಲ್ಲೊಂದು, ಇದೊಂದು 3. ಇಲ್ಲಿ ನೋಡಿ, ಇಲ್ಲೊಂದು ನೋಡಿ, ಇಲ್ಲೇ ಇವು 3, ಇದೊಂದು. ಇಷ್ಟು ಆಗೈತೆ. ನೆಕ್ಸ್ಟ್ ನಾಳೆಗೆ ಇನ್ನೂ ಕೆಲಸ ಐತೆ. ಸಂಜೆವರೆಗೆ ಎಷ್ಟು ಮಾಡ್ತಾರೆ ನೋಡೋಣ. ಬೆಳಗ್ಗೆಯಿಂದ ಸಂಜೆವರೆಗೆ ಇಷ್ಟು ಕೆಲಸ ಮಾಡಿದರೆ ಒಂದು ದಿನಕ್ಕೆ 3 ಜನ, 2 ಮೇಷನ್, 1 ಹೆಲ್ಪರ್. ಇಷ್ಟಕ್ಕೆ ಫ್ರೆಂಡ್ಸ್ 5 ಮೂಟೆ ಸಿಮೆಂಟ್ ಹಾಕೋರೆ. ಅಂದರೆ ಸುತ್ತ ಅರ್ಧ ಮಾಡೋರೆ. ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತು ಎಷ್ಟು ಗಿಲವ್ ಮಾಡಿದ್ದಾರೆ ಅಂತ. ನಿಮಗೆ ಗಿಲವ್ಗೆ ಎಷ್ಟು ಸಿಮೆಂಟ್ ಖರ್ಚಾಗುತ್ತೆ ಅಂತ ನಿಮಗೇನಾದರೂ ಡೀಟೇಲ್ಸು ಬೇಕಂತ ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್. ನಮಗೆ ಎಷ್ಟು ಸಿಮೆಂಟ್ ತೊಗೋತು ಗಿಲವ್ಗೆ 30-40 ಸೈಟಿನ ಮನೆಗೆ ಅಂತ ಹೇಳಿ ನಾನು ಫುಲ್ ಡೀಟೇಲಾಗಿ ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋ ಮೂಲಕ ನಮಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್, ಮತ್ತೆ ಸಿಗೋಣ.